ಸಮಾಜ ನಮ್ಮನ್ನ ಹೇಗೆ ನೋಡುತ್ತೆ, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ವರ್ಸಸ್ ಸನ್ನಿವೇಶ ಹೇಗಿರುತ್ತೆ, ಹಾಗೆ ಮುಂದೆ ಏನಾಗಬಹುದು ಅಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಪ್ರಮುಖವಾಗಿ ಹೆಣ್ಮಕ್ಕಳಿಗೆ ತಾವು ಸುರಕ್ಷತೆಯನ್ನು ಹೇಗೆ ತಗೋಬೇಕು, ಹಾಗೆ ಅವರಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ, ಬಾಲ್ಯದಲ್ಲಿ ಹೇಗಿರಬೇಕು, ವಯಸ್ಸಾದಂತೆ ಯೌವನಕ್ಕೆ ಬಂದಾಗ ಹೇಗಿರಬೇಕು ಹೆಣ್ಮಕ್ಳು, ಹಾಗೆ ಎಂತಹ ಬಟ್ಟೆಗಳನ್ನು ಧರಿಸಬೇಕು. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಆತ್ಮೀಯ ಕೇಳುಗರಿಗೆಲ್ಲ. ಇವತ್ತಿನ ಪರೀಕ್ಷಾ ವಿಶೇಷ ಯುಜಿಸಿ ಕೆಸೆಟ್ ಮತ್ತು ನೆಟ್ ಪರೀಕ್ಷಾ ತಯಾರಿ ಕುರಿತ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆ ನಾನು ಮಾತು ಕೊಟ್ಟಿದ್ದೆ, ಮುಂದಿನ ವಾರದಿಂದ ಮೊದಲನೇ ಪತ್ರಿಕೆ ಕೆಸೆಟ್ ಮತ್ತು ಯುಜಿಸಿ ನೆಟ್ನಲ್ಲಿ ಮೊದಲನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ ಜನರಲ್ ಪೇಪರ್ನಲ್ಲಿ 10 ಅಧ್ಯಾಯದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಇದು ತುಂಬಾ ದೊಡ್ಡ ಸಂಚಿಕೆ ಆಗೋದ್ರಿಂದ ಭಾಗಗಳ ಮೂಲಕ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಎಷ್ಟಾಗುತ್ತೋ ಅಷ್ಟು ಕಲಿತಾ ಹೋಗೋಣ. ಇವತ್ತು ಮೊದಲ ಅಧ್ಯಾಯವನ್ನ ನೋಡೋಣ. ನೀವು ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕೇಳಿದ್ರೆ ಮಾತ್ರ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಮಾತ್ರ ಅರ್ಥ ಆಗುತ್ತೆ. ಅದರಿಂದ ಪೂರ್ಣವಾಗಿ ಆಲಿಸಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೊದಲ ಅಧ್ಯಯನವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಅಧ್ಯಾಯದಲ್ಲಿ ಬೋಧನಾ ಸಾಮರ್ಥ್ಯ ಅಂತ ಬರುತ್ತೆ. ಈ ಬೋಧನಾ ಸಾಮರ್ಥ್ಯ ಅಂದ್ರೆ ಏನು ಅನ್ನೋದನ್ನ ನಾವು ಪ್ರಮುಖವಾಗಿ ತಿಳ್ಕೋಬೇಕು. ಯಾವುದೇ ಒಬ್ಬ ಶಿಕ್ಷಕರು, ಅಧ್ಯಾಪಕರು ಬೋಧನೆ ಮಾಡಬೇಕು ಅಂದ್ರೆ ಅವರಿಗೆ ಅವರದೇ ಆದಂತಹ ಅರ್ಹತೆಗಳು ಹಾಗೆ ಸಾಮರ್ಥ್ಯ ಅಂತಕ್ಕಂಥದ್ದು ಬೇಕು. ಈ ಸಾಮರ್ಥ್ಯ ಬೇಕು ಅಂದ್ರೆ ನಾವು ಇಂತಹ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಯಾವುದೇ ಶಿಕ್ಷಕರು ಬೋಧನೆ ಮಾಡ್ತೀವಿ ಅಂದಾಗ ಅಲ್ಲಿ ಸಾಕಷ್ಟು ಅಡೆತಡೆಗಳು, ನೋವು ನಲಿವುಗಳು ಎಲ್ಲವೂ ಕೂಡ ಇರ್ತವೆ. ಹಾಗೆ ಕೆಲವು ಅನರ್ಹರು ಕೂಡ ಅರ್ಹರಾಗತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅವುಗಳ ಬಗ್ಗೆ ಕಾನೂನಾತ್ಮಕ ಕ್ರಮಗಳನ್ನ ತೆಗೆದುಕೊಂಡು ಮುಂದುವರಿತಾರೆ. ಆ ವಿಷಯ ಬೇಡ. ಆದ್ರೆ ಈ ಬೋಧನಾ ಸಾಮರ್ಥ್ಯ ಅಂತಕ್ಕಂಥದ್ದು ಪ್ರತಿ ಶಿಕ್ಷಕರಿಗೂ ಪ್ರತಿ ಅಧ್ಯಾಪಕರಿಗೂ ಬರಬೇಕಾದಂತಹ ಮೊದಲ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ಬೋದು. ಇನ್ನು ಬೋಧನೆ ಅಂತಕ್ಕಂಥದ್ದು ಒಂದು ಸಂಕೀರ್ಣ ಕಲಿಕೆಯ ಪ್ರಕ್ರಿಯೆಯಾಗಿದೆ. ಇದು ಕಲಿಕೆ, ಶಿಕ್ಷಕ, ವಿದ್ಯಾರ್ಥಿ ಅಂತಕ್ಕಂತಹ 3 ವ್ಯವಸ್ಥೆಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಶಿಕ್ಷಕರಾದವರು ಕೂಡ ಕಲಿತಾರೆ. ಹಾಗೆ ಸಂಕೀರ್ಣವಾದ ವ್ಯವಸ್ಥೆ, ಈ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ಇದು ಎಲ್ಲಾ ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯಾಗಿದೆ. ಆ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟವನ್ನ ಹಾಗೆ ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನ ಸೃಷ್ಟಿಸ್ತಕ್ಕಂಥ ವ್ಯವಸ್ಥೆ ಈ ಬೋಧನಾ ಸಾಮರ್ಥ್ಯದಲ್ಲಿ ಮೂಡಬೇಕು. ಯಾಕಂದ್ರೆ ನಾನು ದೊಡ್ಡ ಸ್ಥಾನಕ್ಕೆ ಬಂದಿದ್ದೀನಿ ಅಂದ ತಕ್ಷಣ ನಾವು ವಿದ್ಯಾರ್ಥಿಗಳನ್ನ ನಿರ್ಲಕ್ಷಿಸ್ತಕ್ಕಂಥದ್ದು ಅಥವಾ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದು ಇವೆಲ್ಲ ಒಳ್ಳೆ ಲಕ್ಷಣ ಅಲ್ಲ. ವಿದ್ಯಾರ್ಥಿ ಸ್ನೇಹಿಯಾಗಿ ನಾವು ನಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಮತ್ತೊಂದು ವ್ಯವಸ್ಥೆ ಅಂದ್ರೆ ವಿಷಯ. ನಾವು ವಿಷಯವನ್ನ ಪರಿಣಾಮಕಾರಿಯಾಗಿ ಕಲಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ನಾವು ನೀಡತಕ್ಕಂತಹ ಒಂದು ವ್ಯವಸ್ಥೆ ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾದವರು ಅಥವಾ ಅಧ್ಯಾಪಕರಾದವರು ನೀಡತಕ್ಕಂತಹ ಒಂದು ಪರಿಣಾಮಕಾರಿ ತಂತ್ರ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಮೊದಲನೇದಾಗಿ ಶಿಕ್ಷಕರು
ಅಥವಾ ಉಪನ್ಯಾಸಕರು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ನಿರಂತರವಾಗಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಸಾಯುವವರೆಗೂ ಕೂಡ ಕಲಿಯೋದು ಇದ್ದೇ ಇರುತ್ತೆ. ಆ ಕಲಿಕೆಯನ್ನ ಮುಂದುವರಿಸ್ತಾ ಹೋಗ್ಬೇಕು. ಹಾಗೆ ವಿದ್ಯಾರ್ಥಿ ಸ್ನೇಹಿಯಾಗಿ ಎಲ್ಲಾ ವಿಷಯವನ್ನ ಪರಿಣಾಮಕಾರಿಯಾಗಿ ಅರ್ಥ ಮಾಡಿಸ್ತಕ್ಕಂಥ ವ್ಯವಸ್ಥೆ ಇವತ್ತಿಗೆ ರೂಪುಗೊಳ್ಳಬೇಕಾಗಿದೆ. ಇಂತಹ ವ್ಯವಸ್ಥೆಯನ್ನ ತಿಳಿಸ್ತಕ್ಕಂಥದ್ದೇ ಬೋಧನಾ ಸಾಮರ್ಥ್ಯ ಅಂತಕ್ಕಂತಹ ಈ ಅಧ್ಯಾಯದ ಮುಖ್ಯ ಗುರಿ. ಬೋಧನೆಗೆ ಆಂತರಿಕ ಮತ್ತು ಸ್ಪಷ್ಟ ನಿರ್ವಹಣೆಯ ಅವಶ್ಯಕತೆ ಇರುತ್ತೆ. ಆಂತರಿಕ ಅಂದ್ರೆ ಒಳಗೆ ನಾವು ನಮ್ಮ ಬಗ್ಗೆ ತಿಳ್ಕೋಬೇಕು, ಹಾಗೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು, ಹಾಗೆ ಸ್ಪಷ್ಟವಾಗಿ ನಾವು ವಿಷಯವನ್ನ ತಿಳ್ಕೊಂಡು ವಿದ್ಯಾರ್ಥಿಗಳ ಮುಂದೆ ಬರಬೇಕು. ಯಾವುದೇ ಕಾಲೇಜ್ ಆಗಲಿ ಶಾಲೆ ಆಗಲಿ ಅಲ್ಲಿ ಸಾಕಷ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಇರ್ತಾರೆ. ಆ ಪ್ರಶ್ನೆ ಮಾಡ್ತಕ್ಕಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಬೆಳೆದಾಗ ನಾವು ಕಲಿಕೆಗೆ ತೊಡಕೊಳ್ತೀವಿ. ಯಾಕಂದ್ರೆ ಯಾವುದೇ ಒಬ್ಬ ಉಪನ್ಯಾಸಕರು ಉಪನ್ಯಾಸ ಮಾಡೋದಕ್ಕೆ ಬರ್ತೀವಿ ಅಂದಾಗ ಅದಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ಯಾಕಂದ್ರೆ ಸರ್ಕಾರ ಎಲ್ರಿಗೂ ಕೂಡ ತಮ್ಮ ಜೀವನ ನಿರ್ವಹಣೆಗೆ ಒಂದಿಷ್ಟು ಸಂಬಳದ ರೂಪದಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ನಿಜ. ಆ ಸಂಬಳ ನೀಡ್ತಾ ಇರ್ತಕ್ಕಂತಹ ಪರಿಕಲ್ಪನೆಗಾಗಿ ಆದರೂ ಮುಂದಿನ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಪ್ರತಿ ಶಿಕ್ಷಕರು, ಅಧ್ಯಾಪಕರು ಈ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಪ್ರಮುಖವಾಗಿ ಜ್ಞಾನ ವೃದ್ಧಿಸಲು ಹಾಗೂ ಕೌಶಲ್ಯವನ್ನ ಹೆಚ್ಚಿಸಿಕೊಳ್ಳಲು ಈ ಬೋಧನಾ ಸಾಮರ್ಥ್ಯವು ಸಹಾಯ ಮಾಡುತ್ತದೆ. ಜ್ಞಾನವನ್ನ ಹೆಚ್ಚಿಸ್ಕೋಬೇಕು. ನಾವು ಏನೋ ಒಂದು ಗ್ರೇಡ್ ಬಂತು ಅಂದ ತಕ್ಷಣ ನಾವು ಕುಗ್ಗಿ ಹೋಗಬಾರ್ದು. ಬದಲು ನಾವು ನಮ್ಮ ಜ್ಞಾನವನ್ನ ನಿರಂತರವಾಗಿ ಹೆಚ್ಚಿಸ್ಕೋಬೇಕು. ಹೊಸ ಹೊಸ ಪುಸ್ತಕಗಳನ್ನ ಓದಬೇಕು. ಹಾಗೆ ನಮ್ಮ ವಿಷಯದ ಬಗ್ಗೆ ನಾವು ಯಾವ ವಿಷಯವನ್ನ ಬೋಧನೆಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ವಿಷಯದ ಜ್ಞಾನ ಬಹಳ ಅವಶ್ಯಕ. ಯಾಕಂದ್ರೆ ಜ್ಞಾನ ಇಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಏನೂ ಕೂಡ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯವಾದ ಪರಿಕಲ್ಪನೆ ಅಂತಾನೆ ಹೇಳ್ಬೋದು. ಇನ್ನು ಕೌಶಲ್ಯಗಳು, ಯಾವುದೇ ಒಬ್ಬ ವ್ಯಕ್ತಿ ಏನನ್ನಾದ್ರೂ ಕಲಿಬೇಕು ಅಂದ್ರೆ ಅದು ಕೌಶಲ್ಯವೇ. ಆ ಕೌಶಲ್ಯ ಅಂದ ತಕ್ಷಣ ಹೊಸ ಹೊಸ ವ್ಯವಸ್ಥೆಗಳನ್ನ ರೂಪಿಸ್ಕೊಳ್ಳೋದು, ಹಾಗೆ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಡೋದು. ಏನೋ ಉದ್ದಕ್ಕೂ ಪುಸ್ತಕ ಓದಿದ ತರ ಪುಸ್ತಕ ಓದಿ ಪಾಠ ಮಾಡೋ ಬದಲು ಅದನ್ನ ಅರ್ಥ ಮಾಡಿಸ್ಬೇಕು. ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿ ನಂತರದಲ್ಲಿ ನಾವು ಏನನ್ನಾದ್ರೂ ಏನೇ ವಿಷಯ ಬಂದರೂ ಕೂಡ ಅದರಲ್ಲಿ ಒಂದಿಷ್ಟು ಮಹತ್ವವನ್ನು ಅರ್ಥ ಮಾಡಿಕೊಂಡು ಆ ವಿಷಯ ಹೇಗಿದೆ ಅದರ ಆಳಕ್ಕಿಳಿದು ಅಧ್ಯಯನ ಮಾಡತಕ್ಕಂಥ ಪರಿಕಲ್ಪನೆಯನ್ನ ಪ್ರತಿ ಅಧ್ಯಾಪಕರು ಹಾಗೂ ಶಿಕ್ಷಕರು ರೂಢಿಸ್ಕೋಬೇಕು. ಇನ್ನು ಬೋಧನೆ ಎಂಬ ಪದವು ಆಂಗ್ಲ ಭಾಷೆಯ ಟೀಚಿಂಗ್ ಅನ್ನುವಂತಹ ಪದದ ಅನುವಾದ ಆಗಿದೆ. ಈ ಬೋಧನೆ ಅಂತಕ್ಕಂಥದ್ದು ಆಂಗ್ಲ ಭಾಷೆಯಿಂದ ಬಂದಿದೆ. ಆಂಗ್ಲ ಭಾಷೆಯ ಟೀಚಿಂಗ್ ಅನ್ನುವಂತಹ ಪದದ ಅರ್ಥ ಬೋಧನೆ ಅಂತ. ಇನ್ನು ಟೀಚಿಂಗ್ ಅಂದರೆ ತರಬೇತಿ ನೀಡು, ಸೂಚನೆ ನೀಡು ಎಂಬ ಅರ್ಥವನ್ನ ಸೂಚಿಸುತ್ತೆ. ಅಂದ್ರೆ ಯಾರು ಒಬ್ಬ ವ್ಯಕ್ತಿಗೆ ತರಬೇತಿಯನ್ನ ನೀಡ್ತಾರೋ ಅವರೇ ಬೋಧಕರು. ಅಂದ್ರೆ ಈಗ ನಾನು ನಿಮಗೆ ಯೂಟ್ಯೂಬ್ ಮೂಲಕ ಕ್ಲಾಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಒಬ್ಬ ಬೋಧಕ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಕೊಚ್ಕೊಳ್ಳೋದಾಗ್ಲಿ ಆ ಥರದ್ದು ಏನಿಲ್ಲ. ಬದಲಾಗಿ ನಾನು ಇರ್ತಕ್ಕಂಥದ್ದನ್ನ ನನ್ನ ಉದಾಹರಣೆಯನ್ನ ತಗೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಮತ್ತೆ ಈ ಬೋಧನೆ ಅಂತಕ್ಕಂಥದ್ದು ನಾನು ಇನ್ನೊಬ್ಬರಿಗೆ ಮಾಡಿದ್ರೆ ಅದು ಬೋಧನೆ. ಈಗ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಯೂಟ್ಯೂಬ್ ನಲ್ಲಿ ಕೃಷ್ಣೇಗೌಡ ಕಾಮಿಡಿಗಳು ಅಥವಾ ಅವರ ಒಂದು ಮಾತುಗಳನ್ನ ಕೇಳ್ತಾ ಇರ್ತಾರೆ. ಅದು ಉಪನ್ಯಾಸ, ಅದು ಕೂಡ ಬೋಧನೆ. ಬೋಧನೆ ಅನ್ನೋದೇನೆ ಉಪನ್ಯಾಸ ಅನ್ನೋದನ್ನು ಕೂಡ ಅದೇ ಅರ್ಥವನ್ನ ಕೊಡುತ್ತೆ. ತರಬೇತಿ ನೀಡೋದು, ಏನನ್ನಾದ್ರೂ ಹೇಳ್ಕೊಡೋದು, ಮತ್ತೆ ಸೂಚನೆ ನೀಡೋದು. ಈಗ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತಾಗ ಅವರಿಗೆ ಸೂಚನೆ ನೀಡೋದು ಅಥವಾ ಅವ್ರನ್ನ ಎಚ್ಚರಿಸ್ತಕ್ಕಂಥದ್ದು. ಈಗ ನಾವು ಏನಾದ್ರೂ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ಆ ಜವಾಬ್ದಾರಿಗೆ ನಾವು ಕ್ರಮಬದ್ಧವಾಗಿ ನಡೆದುಕೊಳ್ಳುವಂತಹ ರೀತಿಯನ್ನ ಇಲ್ಲಿ ನಾವು ಬೋಧನೆ ಅಂತ ಹೇಳ್ಬೋದು. ಬೋಧನೆ ಅಂತಕ್ಕಂಥದ್ದೇನಿದೆ ಕಲಿಕಾರ್ಥಿಯಲ್ಲಿ ಬದಲಾವಣೆಗಳನ್ನು ತರುವ ವರ್ತನೆಯನ್ನು
ಹೊಂದಿರುತ್ತದೆ. ಅಂದ್ರೆ ಈಗ ನಾವು ಬೋಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಬೋಧನೆಯನ್ನ ಕೇಳಿದಂತಹ ವಿದ್ಯಾರ್ಥಿಗಳು ತಮ್ಮ ವರ್ತನೆಯನ್ನ ಬದಲಾಯಿಸ್ಕೊತಾರೆ. ಈಗ ಯಾವುದೇ ಒಂದು ಕಾಲೇಜಿಗೆ ನಾವು ಪಾಠ ಮಾಡೋದಕ್ಕೆ ಹೋಗ್ತೀವಿ ಅಂದಾಗ ಮೊದಲು ನಾವು ಹೋದ್ರೆ ನಮ್ಮನ್ನ ತಿರಸ್ಕರಿಸುವವರು ಇರ್ತಾರೆ, ಅಥವಾ ನಮ್ಮನ್ನ ಹೀಯಾಳಿಸುವಂತವ್ರು ಇರ್ತಾರೆ. ಹಾಗೆ ಇವನಿಗೆ ಕಾಣಿಸಲ್ಲ ಬಿಡು, ಇವನೇನ್ ಪಾಠ ಮಾಡ್ತಾನೆ ಅನ್ನೋರು ಕೂಡ ಇರ್ತಾರೆ. ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತವರು ನಿಜಕ್ಕೂ ಕೂಡ ಉಪನ್ಯಾಸಕರಾಗ್ತಾರೆ. ಇನ್ನು ಕಾಣಿಸೋರು ಇರ್ತಾರೆ, ಅವ್ರಿಗೂ ಕೂಡ ಒಂದು ಮಾತು ಬರುತ್ತೆ, ಇವರು ಪುಸ್ತಕದಲ್ಲಿ ಇರೋದನ್ನ ಹೇಳ್ತಾರೆ ಬಿಡು, ಪುಸ್ತಕದಲ್ಲಿ ಇರೋದನ್ನ ಹೇಳೋದಕ್ಕೆ ಇವರೇ ಆಗ್ಬೇಕಾ ಅನ್ನುವಂತಹ ಮಾತು ಕೂಡ ಕೇಳಿ ಬರುತ್ತೆ. ಆ ಪುಸ್ತಕದಲ್ಲಿ ಇರೋದನ್ನೇ ನಾವು ಗ್ರಾಮ್ಯ ಪದಗಳನ್ನ ಬಳಸಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿದಾಗ ನಿಜಕ್ಕೂ ಕೂಡ ಆ ಪುಸ್ತಕದ ಓದಿದಾಗೂ ಅನಿಸ್ಬಾರ್ದು, ಹಾಗೆ ಆ ಪುಸ್ತಕವನ್ನ ಅವನು ಓದ್ತಾ ಇದ್ದಾನೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ಅಧ್ಯಾಪಕರು ತಮ್ಮ ಪಾಠ ಪ್ರವಚನವನ್ನ ಮಾಡಬೇಕಾಗುತ್ತೆ. ಆಗ ಅವರ ವರ್ತನೆಗಳು ಬದಲಾಗ್ತವೆ. ಇವ್ರ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ, ಇಲ್ಲ ಇವ್ರನ್ನ ಕ್ಷಮೆ ಕೇಳಬೇಕು, ನಾನು ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಅರಿವಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಬಗ್ಗೆ ಅಥವಾ ಉಪನ್ಯಾಸಕರ ಬಗ್ಗೆ ಅಥವಾ ಶಿಕ್ಷಕರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಥಾಮಸ್ ಪಿ ಕ್ರೀನ್ ಅವರು ಹೇಳೋ ಪ್ರಕಾರ ಮಗುವಿನ ಕಲಿಕೆಗಾಗಿ ಒಬ್ಬ ಶಿಕ್ಷಕ ನಿರ್ವಹಿಸುವ ಪಾತ್ರವೇ ಬೋಧನೆ ಅಂತ ಹೇಳ್ತಾರೆ. ಬೋಧನೆ ಅಂತಕ್ಕಂಥದ್ದು ಶಾಖ ಮತ್ತು ಅಶಾಭಿಕ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಬೋಧನೆ ಒಂದು ಕಲೆ, ಒಂದು ವಿಜ್ಞಾನ ಆಗಿದೆ. ಸಂವಹನವನ್ನ ಮೂಡಿಸುತ್ತೆ. ಯಾವುದೇ ಒಬ್ಬ ವಿದ್ಯಾರ್ಥಿಯಲ್ಲಿ ಸಂವಹನ ಕಲೆಯನ್ನ ಮೂಡಿಸೋದಕ್ಕೂ ಕೂಡ ಈ ಬೋಧನೆ ಬಹಳ ಪ್ರಯೋಜನಕಾರಿ. ಯಾಕಂದ್ರೆ ಯಾರು ಕೂಡ ಮೊಟ್ಟ ಮೊದಲಿಗೆ ಬೋಧನೆಯಲ್ಲಿ ಪ್ರವೀಣರಾಗೋದಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಅಧ್ಯಯನವನ್ನ ಮಾಡೋದ್ರ ಮೂಲಕ ಅವರು ವಿಷಯವನ್ನ ಗ್ರಹಿಸ್ಕೋಬೇಕು. ಹಾಗೆ ಸಾಕಷ್ಟು ಅಧ್ಯಯನದ ನಂತರವೇ ಒಂದು ಕಲೆ ಒಲಿಯೋದಕ್ಕೆ ಸಾಧ್ಯ. ಈಗ ಸಂಗೀತವನ್ನು ಕಲಿತಾ ಇದ್ದೀನಿ ಅಂದ್ರೆ ಆ ಸಂಗೀತ ತಕ್ಷಣ ಎಲ್ರಿಗೂ ಬರಲ್ಲ, ಅದಕ್ಕೆ ಪರಿಶ್ರಮ ಬೇಕು. ಹಾಗೆ ಆ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು. ಆ ಪರೀಕ್ಷೆ ಪಾಸ್ ಮಾಡಬೇಕು ಅಂದ್ರೆ ಮೊದಲು ಬಾಲ್ಯ ಪಾಠವನ್ನ ಕಲ್ತ್ಕೋಬೇಕು. ಈ ಬಾಲ್ಯ ಪಾಠವನ್ನ ಹೇಳ್ಕೊಡೋರು ಯಾರು? ಅಮ್ಮ. ಮೊದಲಿಗೆ ಅಮ್ಮನಿಂದ ಒಳ್ಳೆಯ ಸಂಸ್ಕೃತಿಯನ್ನ ಅಪ್ಪ ಅಮ್ಮನಿಂದ ವಿದ್ಯಾರ್ಥಿಗಳು ಕಲ್ತ್ಕೋಬೇಕು. ನಂತರದಲ್ಲಿ ಶಾಲಾ ಕಾಲೇಜುಗಳು ಈ ಕೆಲಸವನ್ನ ಮುಂದುವರಿಸುತ್ತೆ. ಶಾಲಾ ಕಾಲೇಜುಗಳಲ್ಲಿ ಇಂತಹ ವ್ಯವಸ್ಥೆಗಳು ರೂಪುಗೊಂಡು ತಮ್ಮದೇ ಆದಂತಹ ಪರಿಕಲ್ಪನೆಯನ್ನ ರೂಪಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇದು ಒಂದು ಕಲೆ. ಬೋಧನೆ ಅಂತಕ್ಕಂಥದ್ದು ಒಂದು ಕಲೆ. ಆ ಕಲೆ ಎಲ್ರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಬರೋದು. ಇದು ಒಂದು ವಿಜ್ಞಾನ. ಇದು ವೈಜ್ಞಾನಿಕವಾಗಿ ಮಾಡಬೇಕು. ಯಾವುದೇ ಒಂದು ಪಾಠ ಮಾಡ್ತೀವಿ ಅಂದಾಗ ಏಕದಮ್ ಪಾಠ ಒಂದು ಇಂಥದ್ದು ಅಂತ ಹೇಳಿ ಓದಿಕೊಂಡು ಹೋಗುವ ಬದಲು ಅದನ್ನ ಅರ್ಥೈಸಿ ಪ್ರತಿ ವಿದ್ಯಾರ್ಥಿಯು ಅದರ ಆಳಕ್ಕಿಳಿದು ಅಧ್ಯಯನ ಮಾಡುವಂತಹ ಮನಸ್ಥಿತಿ ಬೆಳೆಯುವ ಹಾಗೆ ಮಾಡಿದ್ರೆ ನಿಜಕ್ಕೂ ಕೂಡ ಅವತ್ತು ಶಿಕ್ಷಕ ಬದುಕಿದ್ದು ಸಾರ್ಥಕ ಅಂತ ನನಗನ್ಸುತ್ತೆ. ಇನ್ನು ಬೋಧನೆ ಅಂತಕ್ಕಂಥದ್ದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಮಧ್ಯವರ್ತಿ ಆಗಿದೆ. ಮಧ್ಯವರ್ತಿ ಅಂದಾಕ್ಷಣ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗಿರ್ಬೋದು. ಹೇಗಪ್ಪ ಅಂದ್ರೆ ಕಲಿಕೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಕನ ಕೊಡ್ತಕ್ಕಂತಹ ಒಂದು ಕೊಡುಗೆ. ಶಿಕ್ಷಕನು ತನ್ನಲ್ಲಿರ್ತಕ್ಕಂತಹ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಹಂಚತಕ್ಕಂತಹ ಪರಿಕಲ್ಪನೆಗಳನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸುತ್ತೆ. ಈ ಪರಿಕಲ್ಪನೆಗಳು ಒಂದೊಂದಾಗಿ ಬದಲಾವಣೆಗಳನ್ನ ತರ್ತಾ ಮುಂದೆ ಸಾಕ್ತವೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಒಂದು ಬಾಂಧವ್ಯವನ್ನು ರೂಪಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಈ ಬೋಧನೆಯು ತ್ರಿಮುಖ ಪರಿಕಲ್ಪನೆಯನ್ನು ಹೊಂದಿದೆ. ವಿದ್ಯಾರ್ಥಿ, ಶಿಕ್ಷಕ ಮತ್ತು ವಿಷಯ, ಈ ಮೂರರ ನಡುವೆ ಸುತ್ತುತ್ತೆ. ಅಂದ್ರೆ ಈ ಮೂರೂ ಕೂಡ ಬಹಳ ಮುಖ್ಯ. ವಿದ್ಯಾರ್ಥಿಗಳಿದ್ದು ಶಿಕ್ಷಕರಿಲ್ಲ ಇಲ್ಲದೆ ಇದ್ರೆ ಅಲ್ಲಿ ಅಧ್ಯಯನ ಅಥವಾ ಬೋಧನೆ ನಡೆಯಲ್ಲ. ಅಥವಾ ಶಿಕ್ಷಕರಿದ್ದು ವಿದ್ಯಾರ್ಥಿ ಇಲ್ಲ ಅಂದ್ರೆ ಅಲ್ಲಿ ಬೋಧನೆ ಅಧ್ಯಯನ ನಡೆಯಲ್ಲ. ಇನ್ನು ವಿದ್ಯಾರ್ಥಿ ಶಿಕ್ಷಕರು ಇಬ್ರು ಇದ್ದು ವಿಷಯನೇ ಗೊತ್ತಿಲ್ಲ ಅಂದ್ರೆ ಅವಾಗ ನಾವು ನೆಗೆಪಾಟಲಿಗೆ ಗುರಿ ಹಾಕ್ಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಕಲಿಕೆಯನ್ನ ಮಾಡಬೇಕು. ಯಾಕಂದ್ರೆ ಒಂದು ದಿನ ಇದನ್ನ ಕೇಳಿ ಬಿಟ್ಬಿಟ್ರೆ
ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಇಂತಹ ಪರಿಕಲ್ಪನೆಗಳನ್ನ ರೂಪಿಸಿಕೊಂಡಾಗ ನಿಜಕ್ಕೂ ಕೂಡ ಒಬ್ಬ ಶಿಕ್ಷಕ ಒಬ್ಬ ಸಮಾಜಕ್ಕೆ ನೀಡ್ತಕ್ಕಂತಹ ಕೊಡುಗೆಗಳೇನು, ಹಾಗೆ ಶಿಕ್ಷಕನಾಗಬೇಕು ಅಂದರೆ ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನ ಈ ಮೊದಲ ಪತ್ರಿಕೆ ನಮಗೆ ಹೇಳ್ಕೊಡುತ್ತೆ. ಕಲಿಕಾ ಸನ್ನಿವೇಶವನ್ನು ಯೋಜಿಸುವುದು ಹಾಗೂ ಜ್ಞಾನ ಸಂಪಾದನೆಗೆ ನಿರ್ದೇಶನ ನೀಡುವುದು. ಅಂದರೆ ಕಲಿಕೆಗೆ ಒಳ್ಳೆಯ ವಾತಾವರಣವನ್ನ ಸೃಷ್ಟಿಸ್ತಕ್ಕಂಥದ್ದು, ಹಾಗೆ ಜ್ಞಾನವನ್ನ ಪಡ್ಕೊಳ್ಳಿ ಅಂತಕ್ಕಂತಹ ನಿರ್ದೇಶನವನ್ನ ನೀಡತಕ್ಕಂಥದ್ದು ಪ್ರತಿ ಅಧ್ಯಾಪಕರು ಹಾಗೂ ಶಿಕ್ಷಕರ ಮೂಲ ಕರ್ತವ್ಯವಾಗಬೇಕು. ಶಿಕ್ಷಕರು ಒಳ್ಳೆಯ ವಾತಾವರಣವನ್ನ ಮಕ್ಕಳಿಗೆ ಸೃಷ್ಟಿಸಿಕೊಡಬೇಕು. ಹಾಗೆ ಆ ಬೋಧನೆ ಅಂತಕ್ಕಂಥದ್ದು ತನ್ನದೇ ಆದ ರೀತಿ ನೀತಿಗಳಲ್ಲಿ ಬೆಳವಣಿಗೆ ಉಂಟಾಗುವಂತೆ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಬೋಧನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೇರಣೆ ನೀಡುವ ರೀತಿಯಲ್ಲಿ ಇರಬೇಕು. ಬೋಧನೆ ಅಂದ ತಕ್ಷಣ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆ ಹೆಚ್ಚಿಸಬೇಕು, ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಾವು ಕಲ್ತ್ಕೋಬೇಕು ಅಂತಕ್ಕಂತಹ ಆಸಕ್ತಿ ಮೂಡುವ ರೀತಿಯಲ್ಲಿ ನಮ್ಮ ಬೋಧನೆ ಇರುವ ಹಾಗೆ ನಾವು ನೋಡ್ಕೋಬೇಕು. ಇಲ್ಲ ಅಂದರೆ ನಮ್ಮನ್ನ ಹೀಯಾಳಿಸ್ತಕ್ಕಂತಹ ಸಮಾಜ ಇವತ್ತು ಸೃಷ್ಟಿಯಾಗಿದೆ. ಯಾಕಂದ್ರೆ ಮುಂದೆ ಮಾತಾಡದೇ ಇರ್ಬೋದು, ಹಿಂದಿನಿಂದ ಮಾತಾಡ್ತಾರೆ. ಅವ್ರು ಏನ್ ಪಾಠ ಮಾಡ್ತಾರೆ, ಅವ್ರು ಪಾಠ ಮಾಡಕ್ ಬರಲ್ಲ ಅಂತಕ್ಕಂಥ ಮಾತುಗಳನ್ನ ನೀವು ಕೇಳಬೇಕಾಗುತ್ತೆ. ಹಾಗಾಗಿ ಕೆಸೆಟ್ ಮತ್ತು UGC ನೆಟ್ ವಿಷಯದಲ್ಲಿ ಮೊದಲನೇ ಜನರಲ್ ಪೇಪರ್ ಅಲ್ಲಿ ಇದೆಲ್ಲ ಅಂಶಗಳನ್ನ ಇಟ್ಟಿದ್ದಾರೆ. ಅಂದ್ರೆ ನೀವು ಮುಂದೆ ಉಪನ್ಯಾಸಕರಾಗೋದಕ್ಕೆ ಹೋಗ್ತಾ ಇದ್ದೀರಾ, ಇದನ್ನ ಮರಿಬೇಡಿ. ನೀವು ಏನಾದ್ರೂ ಕೆಸೆಟ್ ನೆಟ್ ಪರೀಕ್ಷೆಯನ್ನ ಬರೀತಾ ಇದ್ದೀರಿ ಅಂತಂದ್ರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ನಾಳೆ ದಿನ ನಿಮ್ಮನ್ನ ಇಡೀ ಸಮಾಜ ಗುರುತಿಸ್ಬೇಕು. ಒಳ್ಳೆಯ ಶಿಕ್ಷಕರಾಗಿ, ಒಳ್ಳೆಯ ಅಧ್ಯಾಪಕರಾಗಿ ನಿಮ್ಮನ್ನ ಗುರುತಿಸ್ಬೇಕು. ಅಂದ್ರೆ ಇಂತಹ ಸೂಕ್ಷ್ಮ ಅಂಶಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಬೋಧನೆಯು ಪರಿಚಿತ ವಿಷಯದಿಂದ ಅಪರಿಚಿತ ವಿಷಯದೆಡೆಗೆ ಕರೆದೊಯ್ಯುವ ಒಂದು ವ್ಯವಸ್ಥೆ ಆಗಿದೆ. ಅಂದ್ರೆ ನಾವು ಎಲ್ಲ ವಿಷಯವನ್ನ ತಿಳ್ಕೊಂಡಿರಲ್ಲ. ಈಗ ಏನೋ ಒಂದು ತರಗತಿ ಮಾಡಿ ಅಂತ ಕೊಡ್ತಾರೆ, ನೀವು ಏನಾದ್ರೂ ಉಪನ್ಯಾಸಕರಾಗಿ ಆಯ್ಕೆ ಆದಾಗ ಆ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ತಿಳ್ಕೋಬೇಕು. ಇಲ್ಲ ನನಗೆಲ್ಲ ಗೊತ್ತು ಬಿಡು, ನಾನು ಹೇಳ್ತೀನಿ, ಏನೋ ಒಂದು ಹೇಳಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ರೆ ತಪ್ಪು. ಯಾಕಂದ್ರೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಕೌಶಲ್ಯವನ್ನ ಇವತ್ತು ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ನಾವು ಮೊದಲು ತಯಾರಿ ಮಾಡ್ಕೋಬೇಕು. ಎಂತಹ ಅಂಶಗಳ ಬಗ್ಗೆ ನಾವು ಮಾತಾಡಬೇಕು, ಅದನ್ನು ಎಷ್ಟು ಮಾತಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ತಿಳ್ಕೋಬೇಕು. ಇಲ್ಲಿ ಪರಿಚಿತ ವಿಷಯ, ನಮಗೆ ಪರಿಚಯವಿರುವಂಥ ವಿಷಯದಿಂದ ಅಪರಿಚಿತ ವಿಷಯದೆಡೆಗೆ ನಮ್ಮನ್ನು ಕರೆದೊಯ್ಯತಕ್ಕಂತಹ ವ್ಯವಸ್ಥೆ ಈ ಬೋಧನೆ ಹೊಂದಿದೆ. ಅಂದ್ರೆ ನಮಗೆ ಪರಿಚಯನೇ ಇಲ್ಲದೆ ಇರ್ತಕ್ಕಂಥ ವಿಷಯದ ಬಗ್ಗೆಯೂ ಕೂಡ ನಾವು ಜ್ಞಾನ ಸಂಪಾದನೆ ಮಾಡೋದು ಕೂಡ ಬಹಳ ಮುಖ್ಯ. ಇನ್ನು ಬೋಧನೆ ವಿದ್ಯಾರ್ಥಿಯನ್ನು ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಅಂದ್ರೆ ವಿದ್ಯಾರ್ಥಿ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರ್ಬೋದು, ಬಂದಾಗ ಅಯ್ಯೋ ಇವ್ರದ್ದು ಏನಪ್ಪ ಭಾಷಣ ಅಂತ ಅನಿಸುತ್ತೆ. ನಂತರದಲ್ಲಿ ಹೋಗ್ತಾ ಹೋಗ್ತಾ ಆಸಕ್ತಿ ಮೂಡುತ್ತೆ. ಯಾರಿಗೇ ಆಗಲಿ, ಈ ನಿಮ್ಗೆ ಮೊದಲು ನಾನು ಕ್ಲಾಸ್ ಮಾಡಿದಾಗ ಆರಂಭದಲ್ಲಿ ಕೇಳೋದಕ್ಕೆ ಆಸಕ್ತಿ ಬರ್ತಾ ಇರಲಿಲ್ಲ. ಯಾಕಂದ್ರೆ ಅಯ್ಯೋ ಬಿಡು, ಇವನೇನೋ ಭಾಷಣ ಮಾಡ್ತಾನೆ ಅಂತ ಅನಿಸ್ತಾ ಇತ್ತು. ಆದ್ರೆ ಯಾವಾಗ ನಾನು ನಿಮ್ಗೆ ರಿಸರ್ಚ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟೆ, ಆಗ ನಿಮ್ಮಲ್ಲಿ ಆಸಕ್ತಿ ಮೂಡಿತು. ಹೆಚ್ಚು ತಿಳ್ಕೋಬೇಕು ನಾವು, ಇವ್ರನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಸಮಯನೂ ಕೂಡ ವ್ಯರ್ಥ ಮಾಡ್ಕೊಂಡಿಲ್ಲ, ಇವರ ಸಮಯನೂ ಕೂಡ ವ್ಯರ್ಥ ಮಾಡಿದಾಗ ಆಗುತ್ತೆ ನಾವು ಅಂತ ನಿಮ್ಮಲ್ಲಿ ಒಂದು ಪ್ರಜ್ಞೆ ಮೂಡುತ್ತೆ. ಆ ಪ್ರಜ್ಞೆ ಅಂತಕ್ಕಂಥದ್ದು ಪರಿಸರದ ಹೊಂದಾಣಿಕೆ. ಯಾವುದೇ ಒಂದು ವಾತಾವರಣ, ಎಲ್ಲರೂ ಕೂಡ ಒಂದು ವಾತಾವರಣಕ್ಕೆ ಹೋಗಿಕೊಳ್ಬೇಕು ಅಂದ್ರೆ ಅಲ್ಲಿ ಸಮಯ ಹಿಡಿಯುತ್ತೆ, ಸಾಕಷ್ಟು ಸಮಸ್ಯೆಗಳು, ಸವಾಲುಗಳು ಉಂಟಾಗುತ್ತೆ. ಅವೆಲ್ಲವನ್ನ ಮೆಟ್ಟಿ ನಿಂತಾಗ ಮಾತ್ರ ಇಂತಹ ವ್ಯವಸ್ಥೆಗಳು ಸಾಧ್ಯವಾಗುತ್ತೆ. ಮುಖ್ಯವಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಬಂಧವನ್ನ ಏರ್ಪಡಿಸುತ್ತೆ. ಮೊದಲು ನಾನು ಪಾಠ ಮಾಡೋದಕ್ಕೆ ಹೋದಾಗ ನನಗೆ ಸಾಕಷ್ಟು ಸವಾಲುಗಳು ಬರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ. ನಾನು
ಪಾಠ ಮಾಡಿ ನಾನು ತೋರಿಸಿದ್ರೆ ನಂತರದಲ್ಲಿ ಅವರು ವಿದ್ಯಾರ್ಥಿಗಳೇ ನಮ್ಮ ಸ್ನೇಹವನ್ನು ಬೆಳೆಸ್ತಾರೆ. ಯಾರೇ ಆಗ್ಲಿ ಅಧ್ಯಾಪಕರು, ಶಿಕ್ಷಕರು ತಾವು ವಿದ್ಯಾರ್ಥಿ ಸ್ನೇಹವನ್ನ ಗಳಿಸಬೇಕು ಅಂದ್ರೆ ಅಲ್ಲಿ ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾಗಿದ್ದ ಅಂಶ ಏನಪ್ಪಾ ಅಂದ್ರೆ, ನಾವು ವಿಷಯದ ಆಳಕ್ಕಿಳಿದು ಅವರಿಗೆ ಅರ್ಥ ಮಾಡಿಸಿದಾಗ ಮಾತ್ರ ಅವರು ನಮ್ಮ ಬಗ್ಗೆ ಮೆಚ್ಚುಗೆಯ ಮಾತನಾಡ್ತಾರೆ. ಹಾಗೆ ಕೆಲವು ಕಾಲೇಜುಗಳಲ್ಲಿ ಏನಾದ್ರೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಿದ್ರೂ ಕೂಡ ಅವ್ರನ್ನ ಉಳಿಸ್ಕೊಡಿ ಸಾರ್ ಅಂತಕ್ಕಂತ ಮಾತುಗಳು ಕೂಡ ಕೇಳಿ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಅಭಿಪ್ರಾಯಗಳು ಮೂಡುವುದಕ್ಕೆ ಕಾರಣ ಆಗುತ್ತೆ. ಇನ್ನು ಬೋಧನೆ ಸಾಮರ್ಥ್ಯ ಅಂತಕ್ಕಂಥದ್ದೇನಿದೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ, ಕೌಶಲ್ಯ, ಅಭಿರುಚಿಯನ್ನ ಬೆಳೆಸ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಅಂದ್ರೆ ಯಾರು ಹೇಗೆ ಬೋಧನೆ ಮಾಡ್ತಾರೆ ಅನ್ನೋದರ ಮೇಲೆ ಅದು ನಿಂತಿರುತ್ತೆ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಬೋಧನೆಯನ್ನು ಮಾಡ್ತಾರೆ. ಕೆಲವರು ಸುಮ್ಮನೆ ಏನೋ ಒಂದು ಪಾಠ ಓದ್ದಾಗೆ ಪಾಠ ಒಂದು ಅಂತ ಓದ್ಕೊಂಡು ಹೋಗ್ಬೋದು. ಇನ್ನು ಕೆಲವರು ಅದನ್ನ ಆಳವಾಗಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಹಾಗೆ ಯಾವುದೇ ಒಬ್ಬ ಶಿಕ್ಷಕ ಅಥವಾ ಅಧ್ಯಾಪಕರು ಆ ವಿಷಯವನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಸಾಮಾಜಿಕ ಸುತ್ತಮುತ್ತಲಿನ ಉದಾಹರಣೆಗಳನ್ನ ಕೊಡ್ತಾ ಮನಕ್ಕಳನ್ನ ಅಥವಾ ವಿದ್ಯಾರ್ಥಿಗಳನ್ನ ತಮ್ಮೆಡೆಗೆ ಸೆಳೆದುಕೊಳ್ಳುವುದರ ಜೊತೆಗೆ ಒಂದು ರೀತಿ ಹಾಸ್ಯಮಯ ವಾತಾವರಣವನ್ನು ಸೃಷ್ಟಿಸಿ ಬೋಧನೆ ಮಾಡುವುದು ಕೂಡ ಬಹಳ ಮುಖ್ಯ. ಇದು ಕೌಶಲ್ಯ, ಅಭಿರುಚಿಯನ್ನ ಹೆಚ್ಚಿಸೋದಕ್ಕೂ ಕೂಡ ಕಾರಣವಾಗುತ್ತೆ. ಇನ್ನು ಇದರ ಉದ್ದೇಶ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ಜ್ಞಾನಾತ್ಮಕ, ಭಾವಾತ್ಮಕ ಹಾಗೂ ಸಂವೇದನಾತ್ಮಕ ಕ್ರಿಯೆಯನ್ನ ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಜ್ಞಾನವನ್ನ ಹೆಚ್ಚಿಸಬೇಕು, ಭಾವನಾತ್ಮಕ ಗುಣಗಳನ್ನ ಹೆಚ್ಚಿಸಬೇಕು, ಹಾಗೆ ಕೌಶಲ್ಯಗಳನ್ನ ಬೆಳೆಸಬೇಕು. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯದ ಮೂಲಕ ವೇದಿಕೆ ಮೇಲೆ ನಿಂತು ಮಾತನಾಡತಕ್ಕಂತಹ ಕೌಶಲ್ಯವನ್ನ ಬೆಳೆಸಬೇಕು. ಹಾಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನರ್ವಸ್ನೆಸ್ ಅಂತಕ್ಕಂಥದ್ದೇನಿರುತ್ತೆ ಅದನ್ನ ಹೋಗಲಾಡಿಸಬೇಕು ಅಂತಕ್ಕಂತಹ ಉದ್ದೇಶವನ್ನ ಇದು ಹೊಂದಿರುತ್ತೆ. ಹಾಗೆ ವಿಷಯವನ್ನ ಅರ್ಥ ಮಾಡಿಸ್ತಕ್ಕಂಥ ಪರಿಕಲ್ಪನೆಯನ್ನು ಕೂಡ ಇದು ಒಳಗೊಂಡಿರುತ್ತೆ. ಮುಖ್ಯವಾಗಿ ಜ್ಞಾನ ಒದಗಿಸುವುದು ಹಾಗೂ ವಿದ್ಯಾರ್ಥಿಗಳಲ್ಲಿ ಪರಿವರ್ತನೆಯನ್ನ ತರುವುದು. ಹೇಗೋ ಬದುಕಿರ್ತಾರೆ, ಬಾಲ್ಯದಲ್ಲಿ ಕೆಲವು ಬಾರಿ ಅಪ್ಪ ಅಮ್ಮನನ್ನ ಕಳೆದುಕೊಂಡಿರ್ತಕ್ಕಂಥವ್ರು ಇರ್ತಾರೆ, ಅಥವಾ ಅಪ್ಪ ಅಮ್ಮನ ಪ್ರೀತಿ ಸಿಗದೇ ಇರ್ತಕ್ಕಂಥವ್ರು ಇರ್ತಾರೆ, ಹೇಗೆಗೂ ಬೆಳೆದಿರ್ತಾರೆ. ದೇಶ ಪ್ರೇಮ ಅಥವಾ ಯಾವುದೇ ಒಂದು ಸಂಬಂಧದ ಬಗ್ಗೆ ಏನೂ ಕೂಡ ಅರಿವಿಲ್ಲದೆ ಇರ್ತಕ್ಕಂಥವ್ರು ಕೂಡ ಇರ್ತಾರೆ. ಅವರಿಗೆ ಅರಿವು ಮೂಡಿಸ್ಬೇಕು, ಜ್ಞಾನವನ್ನ ಹೆಚ್ಚಿಸಬೇಕು, ಹಾಗೆ ಪರಿವರ್ತನೆಯನ್ನ ತರಬೇಕು. ಅವ್ರ ಮನಸ್ಸನ್ನ ನಾವು ಗೆಲ್ಲಬೇಕು. ಆ ಮನಸ್ಸನ್ನ ಗೆದ್ದಾಗ ಮಾತ್ರ ನಾವು ಪರಿಪೂರ್ಣವಾದಂತಹ ಶಿಕ್ಷಕರಾಗಿ, ಅಧ್ಯಾಪಕರಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ನಾವು ಏಕದಮ್ ರೇಗ್ತಕ್ಕಂಥದ್ದು ವಿದ್ಯಾರ್ಥಿಗಳ ಮೇಲೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾವು ಅವ್ರನ್ನ ಹೀಯಾಳಿಸ್ತಕ್ಕಂಥ ಪರಿಕಲ್ಪನೆಯನ್ನ ಬೆಳೆಸ್ಕೊಂಡ್ರೆ ಅದು ಮುಂದೆ ಅಧ್ಯಾಪಕರಿಗೆ, ಶಿಕ್ಷಕರಿಗೆ ಮಾರಕವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನ ಸೃಷ್ಟಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದ ಅಂಶ. ವಿದ್ಯಾರ್ಥಿಗಳ ಕಲಿಕೆಯ ಕೌಶಲ್ಯಗಳ ಪರಿವರ್ತನೆ. ಈ ಕಲಿಕೆ ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅಂದ್ರೆ ಅಲ್ಲಿ ಕೌಶಲ್ಯಗಳನ್ನ ಅವರೇ ಕಲಿತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಲೈಬ್ರರಿಗೆ ಹೋಗ್ಬೇಕು, ಹಾಗೆ ಅಲ್ಲಿ ಪುಸ್ತಕಗಳನ್ನ ಓದಬೇಕು, ನಾವು ಜ್ಞಾನವನ್ನ ಸಂಪಾದಿಸ್ಕೋಬೇಕು ಅಂತ ಒಂದ್ ಕಡೆ ಆದ್ರೆ, ಹಾಗೆ ನಾವು ಹೊಸ ಹೊಸ ಕೌಶಲ್ಯಗಳನ್ನ ಕಲ್ತ್ಕೋಬೇಕು. ನಾವು ನಮ್ಮ ಕಾಲ ಮೇಲೆ ನಿಲ್ಲೋದಕ್ಕೆ ಬೇಕಾದಂತಹ ಸೌಕರ್ಯವನ್ನ ನಾವೇ ಮಾಡ್ಕೋಬೇಕು ಅಂತಕ್ಕಂತಹ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಈ ಮೂಲಕ ಸಾಧ್ಯವಾಗುತ್ತೆ. ಇನ್ನು ಸಾಮಾಜೀಕರಣದತ್ತ ಮಗುವನ್ನ ಕೊಂಡೊಯ್ಯುವುದು. ಸಮಾಜ ಅಂದ್ರೆ ಏನು, ಸಮಾಜದಲ್ಲಿ ಎಂತೆಂತ ಜನರಿರ್ತಾರೆ, ಹಾಗೆ ಸಮಾಜ ನಮ್ಮನ್ನ ಹೇಗೆ ನೋಡುತ್ತೆ, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಪ್ರಸ್ತುತ ಸನ್ನಿವೇಶ ಹೇಗಿರುತ್ತೆ, ಹಾಗೆ ಮುಂದೆ ಏನಾಗಬಹುದು ಅಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಪ್ರಮುಖವಾಗಿ ಹೆಣ್ಮಕ್ಕಳಿಗೆ ತಾವು ಸುರಕ್ಷತೆಯನ್ನು ಹೇಗೆ ತಗೋಬೇಕು, ಹಾಗೆ ಅವರಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ, ಬಾಲ್ಯದಲ್ಲಿ ಹೇಗಿರಬೇಕು, ವಯಸ್ಸಾದಂತೆ
ಯೌವನಕ್ಕೆ ಬಂದಾಗ ಹೇಗಿರ್ಬೇಕು ಹೆಣ್ಮಕ್ಳು, ಹಾಗೆ ಎಂತಹ ಬಟ್ಟೆಗಳನ್ನ ಧರಿಸಬೇಕು, ಹಾಗೆ ಯಾವ ಯಾವ ವಾತಾವರಣದಲ್ಲಿ ಹೇಗೆ ವರ್ತಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಾಮಾಜೀಕರಣ ನಮಗೆ ಕಲಿಸ್ಕೊಡುತ್ತೆ. ಕುಟುಂಬದಿಂದಲೇ ಇದು ಪ್ರಾರಂಭವಾಗುತ್ತೆ. ಇದು ಶಿಕ್ಷಕರಿಗೂ ಕೂಡ ಅನ್ವಯಿಸುತ್ತೆ. ಯಾಕಪ್ಪ ಅಂದ್ರೆ ಶಿಕ್ಷಕರು ಹೇಗೆ ವರ್ತಿಸಬೇಕು ಹೆಣ್ಮಕ್ಳೊಂದಿಗೆ, ಹಾಗೆ ಅಧ್ಯಾಪಕರು ಹೇಗೆ ವರ್ತಿಸಬೇಕು ಹೆಣ್ಮಕ್ಳ ಜೊತೆಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಾಮಾಜೀಕರಣ ಅಂತಕ್ಕಂಥದ್ದು ನಮಗೆ ಕಲಿಸ್ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಗಳನ್ನ ನೀಡುವುದು. ನಾವು ಹೇಗೆ ಕಲಿತ್ಕೊಂಡು ಬಂದಿದ್ದೀವಿ ಅನ್ನೋದನ್ನ ಅವ್ರ ಜೊತೆ ಹಂಚ್ಕೊಳ್ಳೋದು. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಥವಾ ಕಲಿಯೋದಕ್ಕೆ ಏನೆಲ್ಲ ದಾರಿಗಳಿದೆ, ಯಾವ ಯಾವ ದಾರಿಗಳನ್ನ ನಾವು ಬಳಸ್ಕೋಬಹುದು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ಹೇಳೋದು. ಸುಮ್ಮನೆ ಪಾಠ ಮಾಡಿ ಬಂದ್ರೆ ಅದು ಆಗಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಜೊತೆ ನಾವು ಮಾತನಾಡಬೇಕು, ಅವರ ಭಾವನೆಗಳನ್ನ ತಿಳ್ಕೋಬೇಕು. ಅವ್ರಿಗೆ ಇವತ್ತು ಪಾಠ ಕೇಳೋದಕ್ಕೆ ಇಷ್ಟ ಇದೆಯೋ ಇಲ್ವಾ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನ ಸೃಷ್ಟಿಸುವಂತೆ ನಾವು ನೋಡ್ಕೋಬೇಕು. ಇನ್ನು ಸಮಾಜದ ವರ್ತನೆಯಂತೆ ವಿದ್ಯಾರ್ಥಿಗಳಲ್ಲಿ, ಸಮಾಜದ ನಿರೀಕ್ಷೆಯಂತೆ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ತರುವುದು. ಸಮಾಜ ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಬದಲಾದ ಸನ್ನಿವೇಶದಲ್ಲಿ ನಾವು ಹೇಗೆ ನಡ್ಕೋಬೇಕು, ಹೊರಗಿನ ಸಮಾಜಕ್ಕೆ ನಾವು ಏನು ಅಂತ ಹೇಗೆ ತೋರಿಸ್ಬೇಕು, ಹಾಗೆ ನಮ್ಮ ಸಾಧನೆಯನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕು. ವಿದ್ಯಾರ್ಥಿಗಳಲ್ಲಿ ಅಭಿವ್ಯಕ್ತಗೊಳಿಸುವ ಸಾಮರ್ಥ್ಯವನ್ನು ಬೆಳೆಸೋದು. ಅಂದರೆ ತಮಗೇನೋ ಹೇಳಬೇಕು ಅನಿಸುತ್ತೆ ವಿದ್ಯಾರ್ಥಿಗಳಿಗೆ, ಅದನ್ನು ಹೇಳೋದಕ್ಕೆ ಸಾಧ್ಯವಾಗಿರಲ್ಲ. ಏನೋ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ಅದನ್ನ ಹೇಳ್ಕೊಂಡ್ರೆ ಸರ್ ಏನಂತಾರೋ ಅನ್ನುವಂತಹ ಭಯವನ್ನ ಹೋಗ್ಲಾಡಿಸ್ಬೇಕು. ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನ ಸೃಷ್ಟಿಸ್ಬೇಕು ಅಂತ ನಾನು ಆಗ್ಲಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಹೇಳ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಭಯ ಅಂತಕ್ಕಂಥದ್ದೇನಿದೆ, ಆ ಭಯವನ್ನ ಹೋಗ್ಲಾಡಿಸ್ತಕ್ಕಂತಹ ವ್ಯವಸ್ಥೆ ಪ್ರತಿ ಶಿಕ್ಷಕರಿಗೆ, ಅಧ್ಯಾಪಕರಿಗೆ ಇರಬೇಕಾದಂತ ಮೊದಲ ಒಂದು ಕೌಶಲ್ಯ ಅಂತಾನೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಆಲೋಚನೆ, ಸ್ವಂತ ಆಲೋಚನೆಗಳು, ಹಾಗೆ ಚರ್ಚೆ, ಪ್ರಶ್ನಿಸುವಿಕೆ ಗುಣ, ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥದ್ದು, ಅನ್ವೇಷಣೆ ಮಾಡ್ತಕ್ಕಂಥದ್ದು, ಈ ಗುಣಗಳನ್ನ ಪ್ರಮುಖವಾಗಿ ಬೆಳೆಸಬೇಕು. ಯಾಕಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಹುಟ್ಟಿದ ತಕ್ಷಣ ಮಗು ಆಗಿರ್ತಾರೆ. ಆ ಮಗು ಬೆಳೆದಂತೆ ತನ್ನಲ್ಲಿ ಹೊಸ ಹೊಸ ಗುಣಗಳನ್ನ ಕಲ್ತ್ಕೋಬೇಕು. ಪ್ರಶ್ನಿಸ್ತಕ್ಕಂತಹ ಗುಣ, ತಪ್ಪು ಅಂತ ಕಂಡು ಬಂದ್ರೆ ಅದನ್ನ ಪ್ರಶ್ನೆ ಮಾಡ್ತಕ್ಕಂತಹ ಗುಣವನ್ನ ಬೆಳೆಸ್ಕೋಬೇಕು. ಹಾಗೆ ಸ್ವಂತ ಆಲೋಚನೆಗಳನ್ನ ಮಾಡಬೇಕು. ಯಾಕಂದ್ರೆ ಆಲೋಚನೆ ಮಾಡಲಿಲ್ಲ ಅಂದ್ರೆ ಆ ಮಗು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಮಗು ಬದುಕಬೇಕು ಅಂದ್ರೆ ಆಲೋಚನೆ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಹಾಗೆ ಚರ್ಚೆ ಮಾಡಬೇಕು. ಏನಾದ್ರೂ ವಿಷಯ ಇದ್ರೆ ಅದನ್ನ ಸ್ನೇಹಿತರೊಂದಿಗೆ, ಆತ್ಮೀಯರೊಂದಿಗೆ ಸಂವಾದ ಮಾಡಿ ಅದ್ರ ಬಗ್ಗೆ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ವ್ಯವಸ್ಥೆಯನ್ನ ರೂಪಿಸ್ಕೋಬೇಕು. ಹಾಗೆ ನಿರ್ಣಯವನ್ನ ತೆಗೆದುಕೋಬೇಕು. ತನ್ನ ನಿರ್ಣಯವನ್ನ ತಾನೇ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು. ಹಾಗೆ ಅನ್ವೇಷಣೆ ಮಾಡಬೇಕು. ಏನನ್ನಾದ್ರೂ ಹುಡುಕಾಟ ನಡೆಸಬೇಕು. ಹುಡುಕಾಟ ನಡೆಸಿ ಈಗ ಏನಾದ್ರೂ ಪುಸ್ತಕ ಬೇಕು ಅಂದ್ರೆ ಆ ಪುಸ್ತಕಕ್ಕೆ ನಾವು ಹುಡುಕಾಟ ನಡೆಸ್ತೀವಿ. ಹಾಗೆ ಜ್ಞಾನ ಸಂಪಾದನೆಗಾಗಿ ಹುಡುಕಾಟವನ್ನ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ರೂಪಿಸ್ಕೋಬೇಕು. ಇವತ್ತಿಗೆ ಇಷ್ಟು ಸಾಕು ಸ್ನೇಹಿತರೆ. ಈಗಾಗಲೇ ಸಾಕಷ್ಟು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಪ್ರಮುಖವಾಗಿ ಅಧ್ಯಾಪಕರಾಗಬೇಕಾದವರು ಅಥವಾ ಶಿಕ್ಷಕರಾಗಬೇಕಾದವರು ಬೆಳೆಸ್ಕೊಳ್ಬೇಕಾದಂತಹ ಗುಣಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ವಿ. ವಿದ್ಯಾರ್ಥಿಗಳು ಅಂದ್ರೆ ಹೇಗಿರ್ಬೇಕು, ಶಿಕ್ಷಕರು ಅಂದ್ರೆ ಹೇಗಿರ್ಬೇಕು, ಅಧ್ಯಾಪಕರು ಅಂದ್ರೆ ಹೇಗಿರ್ಬೇಕು ಅಂತಕ್ಕಂತಹ ವಿಷಯವನ್ನ, ಮತ್ತಷ್ಟು ವಿಷಯಗಳಿದೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅವ್ರ ಗುಣಲಕ್ಷಣಗಳೇನು, ಅವ್ರು ಹೇಗಿರ್ಬೇಕು, ವರ್ತನೆಗಳು ಹೇಗಿರ್ಬೇಕು, ಇವೆಲ್ಲವನ್ನ ಮಾತಾಡೋಣ. ಇನ್ನು ಎಷ್ಟು ಎಪಿಸೋಡ್ ನಲ್ಲಿ ಮುಗಿಯುತ್ತೋ ಗೊತ್ತಿಲ್ಲ. ಮೊದಲನೇ ಚಾಪ್ಟರ್ ಇದು ಮೊದಲ ಒಂದು ಎಪಿಸೋಡ್ ಆಗಿತ್ತು. ಇದುವರೆಗೆ ಆಲಿಸಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಈ ಕೂಡಲೇ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಅಧ್ಯಾಯ ಮುಗಿದ ತಕ್ಷಣ ಒಂದು ಲೈವ್ ಕಾರ್ಯಕ್ರಮವನ್ನು ಕೂಡ ಮಾಡ್ತೀನಿ. ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ ಮುಂದೆ ಸಾಗೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಜೈ ಹಿಂದ್. No battery. Please charge.